ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರೋಡೆಕೋರರ ಸ್ಕೆಚ್ ಏನು ಅನ್ನುವಂತಹ ವಿಚಾರಗಳು ಗೊತ್ತಾಗಿದೆ ನೋಡಿ. ಎಕ್ಸಿಕ್ಯೂಟಿವ್ನ ಇನ್ನೂ ಸ್ಫೋಟಕವಾದಂತಹ ಸತ್ಯ ಬಯಲಾಗ್ತಾ ಇದೆ. ದರೋಡೆಕೋರರ ಸ್ಕೆಚ್ ಜೊತೆಗೆ ಎಕ್ಸಿಕ್ಯೂಟ್ನ ಸ್ಫೋಟಕ ಸತ್ಯ ರಿವೀಲ್ ಆಗಿದೆ. ಅದನ್ನು ಯಾವ ರೀತಿಯಾಗಿ ಅವರು ಎಕ್ಸಿಕ್ಯೂಟ್ ಮಾಡಿದ್ರು, ಪ್ಲಾನ್ ಯಾವ ರೀತಿಯಾಗಿತ್ತು, ದರೋಡೆ ಮಾಡಿದ್ದು ಹೇಗೆ ಅನ್ನುವಂತಹ ವಿಚಾರಗಳನ್ನು ಕೂಡ ನಾವು ಇಂಚಿಂಚು ತಿಳಿಸ್ತಾ ಹೋಗ್ತೇವೆ. ಪವರ್ ಟಿವಿಯಲ್ಲಿ ದರೋಡೆಯ ಇಂಚಿಂಚು ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಇನ್ನು ಜೆಪಿ ನಗರ HDFC ಬ್ಯಾಂಕ್ ಬಳಿಯಿಂದಲೇ ಫಾಲೋ ಕೂಡ ಮಾಡಲಾಗಿರುತ್ತೆ. ಅಶೋಕ ಪಿಲ್ಲರ್ ಅದರಿಂದ ಇನ್ನು ಸಿದ್ದಾಪುರ ರಸ್ತೆಯಲ್ಲಿ ವಾಹನವನ್ನು ತಡೆಯಲಾಗುತ್ತೆ. ಜೆಪಿ ನಗರ HDFC ಬ್ಯಾಂಕ್ ಬಳಿಯಿಂದಲೇ ಫಾಲೋ ಮಾಡಲಾಗಿರುತ್ತೆ. ಅಶೋಕ ಪಿಲ್ಲರ್ ಟು ಸಿದ್ದಾಪುರ ರಸ್ತೆಯಲ್ಲಿ ವಾಹನವನ್ನು ತಡೆಯಲಾಗುತ್ತೆ. CCTV ಇಲ್ಲದಂತಹ ಕಡೆಯಲ್ಲಿ CMS ವಾಹನವನ್ನು ತಡೆದಿರ್ತಾರೆ ಕದೀಮ್ರು. ವಾಹನ ತಡೆದು RBI ಅಧಿಕಾರಿಗಳು ನಾವು ಅಂತ ಹೇಳಿ ಹೇಳ್ಕೊಂಡಿರ್ತಾರೆ. ಕಾನೂನು ಬಾಹಿರವಾಗಿ ಹಣವನ್ನು ಸಾಗಿಸ್ತಾ ಇದ್ದಾರಾ ಅಂತ ಬೆದರಿಕೆಯನ್ನು ಹಾಕ್ತಾರೆ. ಇಬ್ಬರು ಗನ್ಮ್ಯಾನ್, ಒಬ್ಬ ಕಸ್ಟೋಡಿಯನ್ ಕಿಡ್ನಾಪ್ ಮಾಡಲಾಗುತ್ತೆ. ತಾವಿದ್ದಂತಹ ಇನೋವಾ ವಾಹನಕ್ಕೆ ಶಿಫ್ಟ್ ಕೂಡ ಮಾಡ್ಕೊಂಡಿರ್ತಾರೆ. CMS ಸಿಬ್ಬಂದಿ ಮೊಬೈಲನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ಗನ್ಮ್ಯಾನ್ಗಳ ಗನ್ ಜೊತೆಗೆ CMS ವಾಹನದಲ್ಲೇ ಬಿಟ್ಟು ಹೋಗಿರ್ತಾರೆ ಕದೀಮ್. CMS ವಾಹನ ಮೂವ್ ಮಾಡುವಂತೆ ನಿಮಾನ್ಸ್ ಕಡೆಗೆ ಪಯಣವನ್ನು ಬೆಳೆಸಿರ್ತಾರೆ. ಜಸ್ಟ್ 5 ನಿಮಿಷದಲ್ಲೇ ಮಾಡಿ ಮುಗಿಸಿರ್ತಾರೆ ತಮ್ಮ ಎಲ್ಲ ಖತರ್ನಾಕ್ ಪ್ಲಾನ್ಗಳನ್ನು. ಜಸ್ಟ್ 5 ನಿಮಿಷದಲ್ಲೇ ಫಸ್ಟ್ ನೋಡಿ CMS ವಾಹನವನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಯಾವ ಕಡೆ ಹೋಗ್ತಾ ಇದೆ, ಹೇಗೆ, ಎಷ್ಟು ಜನ ಇದ್ದಾರೆ ಅನ್ನುವಂಥ ಸ್ಕೆಚ್ ಮೊದಲೇ ಹಾಕೊಂಡ್ಬಿಟ್ಟಿರ್ತಾರೆ. ಎಷ್ಟು ಜನ ಒಳಗಿದ್ದಾರೆ, ನಾವೇನು ಮಾಡಬೇಕು, ನಾವೆಷ್ಟು ಜನ ಹೋಗಬೇಕು, ತಕ್ಷಣ ಯಾವ ರೀತಿಯಾಗಿ ನಿಲ್ಲಿಸಬೇಕು ವಾಹನ, ಎಲ್ಲ ಸ್ಕೆಚ್ಗಳನ್ನು ಹಾಕೊಂಡಿರ್ತಾರೆ. ಇನ್ನು ಮಾರ್ಗದಲ್ಲೇ ನಿಮಾನ್ಸ್ ಬಳಿಯಲ್ಲಿ ಕಾರನ್ನು ನಿಲ್ಲಿಸುವಂತೆ ಸೂಚನೆ ಕೊಡ್ತಾರೆ. ಇನೋವಾ ಕಾರು ನಿಲ್ಲಿಸಿ CMS ಸಿಬ್ಬಂದಿಯನ್ನು ಇಳಿಸಲಿಕ್ಕೆ ನಿರ್ದೇಶವನ್ನು ನೀಡ್ತಾರೆ. CMS ವ್ಯಾನ್ ಡ್ರೈವರ್ನ ಕೆಳಗಡೆ ಇಳಿಸ್ತಾರೆ ದರೋಡೆಕೋರರು. ಗನ್ಮ್ಯಾನ್ ಹಾಗೂ ಡ್ರೈವರ್ ಇಬ್ಬರು ಕಸ್ಟೋಡಿಯನ್ಗಳ ಡ್ರಾಪ್ ಮಾಡಲಾಗಿದೆ. ನಿಮಾನ್ಸ್ ಬಳಿಯಲ್ಲಿ ಕೆಳಗಿಳಿಸಿ ಬಸ್ಸನ್ನು ಹತ್ಕೊಂಡು ಹೋಗಲಿಕ್ಕೆ ಸೂಚನೆಯನ್ನು ಕೊಡ್ತಾರೆ ನೋಡಿ ಇವರು. ಫಸ್ಟು ಏನು ಡ್ರೈವರ್ನ ಕರ್ಕೊಂಡು ಹೋಗಿರ್ತಾರೆ ಇವರು, ಅವ್ರನ್ನೆಲ್ಲ ಇಳಿಸ್ಬಿಡ್ತಾರೆ. ಜೊತೆಗೆ ಗನ್ಗಳನ್ನು ಕೂಡ ಇಟ್ಟಿರ್ತಾರೆ ಒಳಗಡೆ. ಮೊಬೈಲ್ ಎಲ್ಲವನ್ನು ಕೂಡ ಕಸಿದ್ಕೊಳ್ತಾರೆ ಇವರು. ಯಾವುದೇ ರೀತಿಯಾಗಿ ಇನ್ಫಾರ್ಮೇಷನನ್ನು ಕೊಡಬಾರ್ದು ಇವರು ಯಾರಿಗೂ ಕೂಡ, ಅಥವಾ ನಮ್ಮ ಮೇಲೆ ಅಟ್ಯಾಕ್ ಮಾಡಬಾರ್ದು ಇವರು ಅಂತ. ಇರೋ ಹಣದ ವ್ಯಾನ್ ಇನೋವಾ ಸಮೇತವಾಗಿ ಡೈರಿ ಸರ್ಕಲ್ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಫ್ಲೈ ಓವರ್ ಮೇಲೆ ವ್ಯಾನ್ ಇನೋವಾ ನಿಲ್ಲಿಸಿದಂತಹ ದರೋಡೆಕೋರರು CCTV ಇಲ್ಲದಂತಹ ಜಾಗವನ್ನು ಮೊದಲೇ ಅವರು ಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಫ್ಲೈ ಓವರ್ ಮೇಲೆ ಸ್ಟಾಪ್ ಮಾಡಿರ್ತಾರೆ. ವ್ಯಾನ್ನಲ್ಲಿ ಇದ್ದಂತಹ ಹಣದ ಟ್ರಂಕ್ಗಳನ್ನು ಅವರು ಇನೋವಾ ವಾಹನಕ್ಕೆ ಶಿಫ್ಟ್ ಕೂಡ ಮಾಡ್ಕೊಳ್ತಾರೆ. ಜೊತೆಗೆ CMS ವ್ಯಾನ್ನಲ್ಲಿ ಇದ್ದಂತಹ CCTV ಏನಿರುತ್ತೆ DVR ಅದನ್ನು ಕಿತ್ಕೊಂಡು ಅದನ್ನು ಕೂಡ ದುಡ್ಡು DVR ಎಲ್ಲನೂ ಕೂಡ ಎತ್ತಾಕೊಂಡು ಹೋಗ್ತಾರೆ. ಗನ್ಮ್ಯಾನ್ಗಳ ಗನ್ನು ಮೊಬೈಲ್ ವ್ಯಾನ್ನಲ್ಲಿಯೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಇದು ಜಸ್ಟ್ 3-4 ನಿಮಿಷದಲ್ಲಿ ಇವರು ಕೆಲಸವನ್ನು ಮಾಡೋ ಮುಗಿಸಿರ್ತಾರೆ. ಭಾಳಷ್ಟು ಖತರ್ನಾಕ್, ಇವರು ಎಲ್ಲೋ ಎಕ್ಸ್ಪರ್ಟ್ಗಳಿರುವಂತಹ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ಅವರ್ಸ್ಗಳು. ಮೊದಲೇ ಎಲ್ಲ ಸ್ಕೆಚ್ಗಳನ್ನು ಹಾಕ್ಕೊಂಡು ಯಾರ್ಯಾರು ಇರ್ತಾರೆ, ಏನು ಮಾಡಬೇಕು, ಗನ್ಮ್ಯಾನ್ ಏನಾದರೂ ಅಟ್ಯಾಕ್ ಮಾಡಿದ್ರೆ ಆ ಟೈಮ್ನಲ್ಲಿ ಏನು ಮಾಡಬೇಕು, ಅಥವಾ ವ್ಯಾನನ್ನು ಹೆಂಗೆ ನಿಲ್ಲಿಸಬೇಕು, ನಾವು ವ್ಯಾನ್ ಫಸ್ಟು ನಿಲ್ಲಿಸಿದಾಗ ಏನು ಹೇಳಬೇಕು, ನಾವು ಆದಾಯ ತೆರಿಗೆಯವರು ಅಂತ ಹೇಳ್ತಾರಂತೆ. RBI ಅವರು ನಾವು ಹಣ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀರಾ ಪರಿಶೀಲನೆ ಮಾಡಬೇಕು, ದಾಖಲೆ ಬೇಕು ಅಂದ್ಬಿಟ್ಟು ಫಸ್ಟ್ ಏನು ಮಾಡ್ತಾರೆ, ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಹಾಡ ಹಗಲೇ ನೋಡಿ, 12ರಿಂದ 1 ಗಂಟೆ ಸಮಯದಲ್ಲಿ ಆಗಿರುವಂತಹ ಘಟನೆ ಇದು. ಹಾಡ ಹಗಲಲ್ಲೇ ಆಗಿರುವಂಥದ್ದು. ಜನದಟ್ಟಣೆ ಭಾಳಷ್ಟು ಇದೆ. ಮಧ್ಯದಲ್ಲೇ ಅಡ್ಡಗಡ್ತಾರೆ ಇವರು. ಅಡ್ಡಗಟ್ಬಿಟ್ಟು ನಾವು ಚೆಕ್ ಮಾಡಬೇಕು, ಪರಿಶೀಲನೆ ಮಾಡಬೇಕು, ಹಣ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀರಾ ಹಿಂಗೆ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ನೋಡಿ ಡ್ರೈವರ್ನು ಕೂಡ ಎತ್ತಾಕೊಂಡು ಹೋಗ್ತಾರೆ ಇವರು. ಡ್ರೈವರ್ನು ಎತ್ತಾಕೊಂಡು ಹೋಗಿ ಆತನ ಎಲ್ಲೋ ಮಧ್ಯದಲ್ಲಿ ನಿಲ್ಲಿಸಿ ಹಣವನ್ನೆಲ್ಲ ಇನೋವಾ ಕಾರ್ಗೆ ಹಾಕ್ಕೊಂಡು, ಆಮೇಲೆ ಭಾಳಷ್ಟು ಸಂಶಯಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಭಾಳಷ್ಟು ಸಂಶಯಾಸ್ಪದವಾಗಿಯೂ ಕೂಡ ಕಾಣಿಸ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸಿಬ್ಬಂದಿಗಳ ಪಾತ್ರವೂ ಕೂಡ ಇರಬಹುದಾ? ಫೋನ್ಗಳನ್ನು ಯಾಕೆ ಇರಿಸ್ತಾರೆ, ಜೊತೆಗೆ ಯಾಕೆ ಫೋನ್ ಮಾಡಲಿ, ತಕ್ಷಣಕ್ಕೆ ಯಾಕೆ ಫೋನ್ ಮಾಡಲಿಲ್ಲ, ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಯಾಕೆ ಮುಂಜಾಗ್ರತಾ ಕ್ರಮವಾಗಿ ಕೂಡ ಎಚ್ಚರಿಕೆಯನ್ನು ಕೂಡ ವಹಿಸ್ಕೊಳ್ಬೇಕಾಗಿತ್ತು. ಯಾರೋ ಬಂದಿದ್ದಾರೆ ಅಂತಂದರೆ ಆ ಮಾಹಿತಿಯನ್ನು ಯಾಕೆ ಬ್ಯಾಂಕ್ನವ್ರಿಗೆ ತಿಳಿಸಲಿಲ್ಲ? ಹೀಗೆ ಸಾಕಷ್ಟು ಸಂಶಯಗಳು ಕೂಡ ಕಾಡ್ತಾ ಇರುವಂಥದ್ದು. ಏನಿದೆ ಕಂಪ್ಲೀಟ್ ಆದಂಥ ಮಾಹಿತಿ?
ಕುಸುಮ, ಬೆಂಗಳೂರಿನಲ್ಲಿ ನಡೆದಂತಹ ಒಂದು 7 ಕೋಟಿ ಹಣ ರಾಬರಿ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಈಗ ನಿನ್ನೆ ವಾಹನದಲ್ಲಿದ್ದಂತೆ ಇಬ್ಬರು ಕಸ್ಟೋಡಿಯನ್ ಹಾಗೂ ಇಬ್ಬರು ಗನ್ಮೆನ್ ಸೇರಿದಂತೆ ಚಾಲಕನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನೀವು ಹೇಳಿದಂಗೆ ಈ ಒಂದು ವಾಹನ ಕೇವಲ ತರಕಾರಿ ಸಾಗಾಟ ಮಾಡುವಂತಹ ವಾಹನ ಅಲ್ಲ. ಯಾಕಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಭದ್ರತೆಯನ್ನು ಕೈಗೊಳ್ಳಬೇಕಾದಂತಹದ್ದು ಕೂಡ ತುಂಬಾ ಅನಿವಾರ್ಯ ಆಗಿರುತ್ತೆ. ಒಂದು ಪ್ರಕರಣದಲ್ಲಿ ಬೆಳೆಸ್ಕೊಂಡಿರುವಂತಹ ಬ್ಯಾಂಕ್ನವರು ಕೂಡ ಪ್ರತಿನಿತ್ಯ ಕೂಡ ವೆಹಿಕಲ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಈಗ ಅಲ್ಲಿಂದ ಹೋಗುವಂತ ವೇಳೆಯಲ್ಲಿ ಒಂದು ವೆಹಿಕಲ್ ಏನಿದೆ ಎಲ್ಲೆಲ್ಲಿ ಹೋಗುತ್ತೆ, ಯಾವ ಬ್ಯಾಂಕ್ ATM ಗಳಿಗೆ ಹಣವನ್ನ ಡೆಪಾಸಿಟ್ ಮಾಡಬೇಕು, ಅಲ್ಲಿಂದ ನಂತರ ಎಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಕೂಡ ಮ್ಯಾನೇಜರ್ ಇಂದ ಪಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಕೂಡ ಅವ್ರು ಮಾಡ್ಬೇಕಾಗಿರುವಂತದ್ದು. ಅದೇ ನಿನ್ನೆ ಈ ಒಂದು ವೆಹಿಕಲ್ ಅನ್ನ ಗಮನಿಸಿದಂತ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಟೆಕ್ನಿಕ್ ಲಾಕ್ ಕೂಡ ಇರುತ್ತೆ. SOS ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರವೇ ಹಿಂಬದಿ ಇರುವಂತಹ ಒಂದು ಡೋರ್ ಓಪನ್ ಆಗುತ್ತೆ. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಓಪನ್ ಇರಲಿಲ್ಲ. ಈಸಿಯಾಗಿ ಓಪನ್ ಮಾಡಬಹುದಂತ ಒಂದು ಚಿರಕವನ್ನು ಮಾತ್ರ ಅಂದ್ರೆ ಡೋರ್ ಅನ್ನ ಕೂಡ ಇತ್ತು. ಸೊ ಆ ಸಂದರ್ಭದಲ್ಲಿ ಏನು ರಾಬರ್ಸ್ ಗಳು ಬಂದಂತ ವೇಳೆಯಲ್ಲಿ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಗಾಡಿಯನ್ನು ನಿಲ್ಲಿಸಿ ತಾವೊಬ್ರು ಸಿಬಿ ಅಂದ್ರೆ ಬ್ಯಾಂಕ್ ನ RBI ಅಧಿಕಾರಿಗಳು ವೆಹಿಕಲ್ ಅನ್ನ ನಿಲ್ಲಿಸಿ ಅಂದಾಗ ತಕ್ಷಣ ನಿಲ್ಲಿಸ್ತಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿರೋಧವನ್ನು ಕೂಡ ತೋರಿಸ್ತಾರ. ಬಳಿ ಗನ್ನನ್ನು ಕೊಟ್ಟಿರುವಂತದ್ದು ಏನಕ್ಕೆ ಅಂದ್ರೆ ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ಅವರು ಫೈರಿಂಗ್ ಅನ್ನು ಫೈರ್ ಮಾಡಬೇಕಾಗುತ್ತೆ. ಗಾಡಿಯಲ್ಲಿ ಗುಂಡನ್ನ ಹಾರಿಸಬೇಕು. ಒಂದು ವೇಳೆ ಏನಾದ್ರು ಇವ್ರ ಮೇಲೆ ಅಟ್ಯಾಕ್ ಮಾಡಿ ಹಣವನ್ನ ಕಳ್ಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಕೂಡ ಮಾಡಬಹುದು. ಯಾಕಂದ್ರೆ ಅವ್ರಿಗೆ ಲೈಸೆನ್ಸ್ ಅನ್ನ ಕೂಡ ಕೊಟ್ಟಿರ್ತಾರೆ. ಅವ್ರಿಗೆ ಹಿಂದೆ ಕೂಡ ಕೆಲವೊಂದು ಏಜೆನ್ಸಿಗಳಲ್ಲಿ ಕೆಲಸ ಮಾಡಿ ಅನುಭವ ಇರುತ್ತೆ. ಹಾಗಾಗಿ ಅವರನ್ನು ಕೂಡ ತಿಳ್ಕೊಂಡಿರುವಂತದ್ದು. ಆದ್ರೆ ಯಾವುದನ್ನು ಕೂಡ ಮಾಡದೇ ಇರೋದ್ರಿಂದಾಗಿ ಇವರ ಮೇಲೆ ಅನುಮಾನ ಕೂಡ ಬರುವುದು ಕೂಡ ಸಹಜ. ಮೊದಲಿಗೆ ಪೊಲೀಸರು ಕೂಡ ಇದೇ ಒಂದು ಆಂಗಲ್ ನಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿ ಅವರನ್ನ 4 ಜನನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ. ಅಂದ್ರೆ ಈ ವೆಹಿಕಲ್ ನಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ, SOS ಬಟನ್ ಇರುತ್ತೆ. ಏನಾದ್ರೂ ಎಮರ್ಜೆನ್ಸಿ ಆದಂತ ಸಂದರ್ಭದಲ್ಲಿ ಆ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಸೈಲೆಂಟ್ ಕೂಡ ಒಳಗುತ್ತೆ. ಆಗ ಅಕ್ಕಪಕ್ಕದ ಜನ ಕೂಡ ಬರ್ತಾರೆ. ಅಲ್ಲಿಂದ ಬ್ಯಾಂಕ್ಗೂ ಕೂಡ ಒಂದು ಮೆಸೇಜ್ ಹೋಗುತ್ತೆ. ಅಂದ್ರೆ ಈ ವೆಹಿಕಲ್ಗೆ ಈ ರೀತಿಯಾದಂತಹ ಒಂದು ಘಟನೆಯಾಗಿದೆ, ಯಾವುದೋ ಒಂದು ಅನಾಹುತ ಆಗಿದೆ ಅಂತ ಹೇಳುವಂತ ಒಂದು ಮೆಸೇಜ್ ಕೂಡ ರವಾನೆ ಆಗುತ್ತೆ. ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ಅದು ಹತ್ತಿರದ ಪೊಲೀಸ್ ಠಾಣೆಗೂ ಕೂಡ ಮಾಹಿತಿಗಳನ್ನ ರವಾನೆ ಮಾಡುವ ಕೆಲಸವನ್ನು ಮಾಡ್ತಾರೆ. ಆದ್ರೆ ಯಾವುದನ್ನು ಕೂಡ ಮಾಡದೆ ಈ 4 ಜನ ಕಸ್ಟೋಡಿಯನ್ ಸೇರಿ ಗನ್ಮ್ಯಾನ್ ಹಾಗೂ ಡ್ರೈವರ್ ಏನಿದ್ದಾರೆ ಯಾರು ಕೂಡ ಇದನ್ನ ಮಾಡಲಿಲ್ಲ. ಬದಲಾಗಿ ಅವ್ರು ಹೇಳುವಂತದ್ದು ಗನ್ ಪಾಯಿಂಟ್ ನಲ್ಲಿ ಒಂದು ಬ್ಲಾಕ್ ಅನ್ನು ಅಲ್ಲಿ ನಮ್ಮ ಮೇಲೆ ಒಂದು ಅಟ್ಯಾಕ್ ಅನ್ನ ಮಾಡೋದಕ್ಕೆ ಮುಂದಾದ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿರೋಧವನ್ನು ಒಡ್ಡಕ್ಕೂ ಕೂಡ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ ಪೊಲೀಸರ ಮುಂದೆ ಹೇಳಿರುವಂತದ್ದು. ಹಾಗಾಗಿ ಈ ಒಂದು ಆಂಗಲ್ ನಲ್ಲಿ ಕೂಡ ಪೊಲೀಸರಿಗೆ ಸಾಕಷ್ಟು ಅನುಮಾನ ಮೂಡ್ತಾ ಇರುವಂತದ್ದು ಇವ್ರ ಮೇಲೆ. ಯಾಕಂದ್ರೆ ಇಷ್ಟು ಪಕ್ಕ ಪ್ಲಾನ್ ಮಾಡಿ ಬೆಂಗಳೂರು ಸಿಟಿ ಅಂತ ನಗರದಲ್ಲಿ ಈ ರೀತಿಯಾಗಿ ಒಂದು ರಾಬರಿ ಮಾಡ್ತಾರೆ ಅಂತ ಹೇಳಿದ್ರೆ ಕೇವಲ 1 ಅಥವಾ 2 ದಿನದ ಪ್ಲಾನ್ ಅಂತೂ ಖಂಡಿತವಾಗ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಆ ವೆಹಿಕಲ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಯಾವ ATM ಗಳಿಗೆ ಹೋಗುತ್ತೆ, ಈ ಗಾಡಿಯಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಅನ್ನ ಮಾಹಿತಿಯನ್ನ ಪಡ್ಕೊಂಡಿರ್ತಾರೆ. ಹಾಗಾಗಿ ಆ ಒಂದು ವೆಹಿಕಲ್ ಮೂವ್ಮೆಂಟ್ ನ ಪ್ರತಿಯೊಂದನ್ನು ಕೂಡ ಪಡ್ಕೊಂಡಿರ್ತಾರೆ. ಎಲ್ಲಿ ಅಟ್ಯಾಕ್ ಮಾಡಿದ್ರೆ ಈಸಿಯಾಗಿ ಪಾಸ್ ಆಗ್ಬೋದು ಅಂತ ಹೇಳಿ ಸಾಮಾನ್ಯವಾಗಿ ಡೈರಿ ಸರ್ಕಲ್ ಫ್ಲೈಓವರ್ ಏನಿದೆ ಅಲ್ಲಿ ವೆಹಿಕಲ್ ಅನ್ನ ನಿಲ್ಲಿಸಿದಂತ ಸಂದರ್ಭದಲ್ಲಿ ಸಹಜವಾಗಿ ಕೂಡ ಆ ಒಂದು ಟ್ರಾಫಿಕ್ ಜಾಮ್ ಆಗುತ್ತೆ. ಆ ಸಂದರ್ಭದಲ್ಲಿ ವೆಹಿಕಲ್ ಕೂಡ ಈಸಿಯಾಗಿ ಬರೋದಕ್ಕಾಗಲ್ಲ. ಪೊಲೀಸರಾಗಿರ್ಬೋದು ಏನಾಗಬಹುದು ಎಕ್ಸಿಟ್ ಪಾಯಿಂಟ್ ಅನ್ನು ಕೂಡ ತಿಳ್ಕೊಂಡಿರುವಂತದ್ದು. ಪೊಲೀಸರು ಈಗ ತನಿಖೆ ವಿಚಾರಣೆಯನ್ನು ಮುಂದುವರಿಸುವಂತಹದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. We'll be right back.